ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಅನಿರುದ್ಧಾಯ ನಮಃ. ಓಂ ಅವಾತಃ ಪುರುಹೂತ ಇಂದ್ರಃ ಅಷಾಢಮುಗ್ರಂ ಸಹಮಾನಮಾಭಿರ್ಗೀರ್ಭಿರ್ವರ್ಧಂ ವೃಷಭಂ ಚರ್ಷಣೀನಾಂ ಸಯುಧ್ಮಃ ಸತ್ವಾ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 449ನೆಯ ಈ ಭಾಗದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 190ನೆಯ ಭಾಗ, 190ನೆಯ ನಾಮ ಅನಿರುದ್ಧ ಅಂತ ಅನ್ನೋದು, ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರ, ಇವಿಷ್ಟನ್ನು ಇವತ್ತು ನಾವು ನೋಡಬೇಕಾಗಿದೆ. ಮೊದಲು ಅನಿರುದ್ಧ ಎಂಬ ನಾಮಕ್ಕೆ ಸಂಬಂಧಿಸಿದಂಥ ಅರ್ಥಗಳನ್ನು ನೋಡೋಣ. ಅನಿರುದ್ಧ ಯಾರಿಂದಲೂ ಕೂಡ ತಡೆಯಲ್ಪಟ್ಟವನಲ್ಲ ಇವನು. ಈ ಭಗವಂತನನ್ನು ಜಗತ್ತಿನಲ್ಲಿ ಯಾರೂ ಕೂಡ ತಡೆದು ನಿಲ್ಲಿಸಿ ಆತನನ್ನು ಸೋಲಿಸಿದವರಿಲ್ಲ. ಆತನ ಶಕ್ತಿಗೆ ಯಾವುದೇ ರೀತಿಯಾದ ಅಡೆತಡೆ ಇಲ್ಲ ಅಂತನ್ನೋದು ಹೀಗೆ ಸಾಮಾನ್ಯವಾದಂಥ ಒಂದು ಅರ್ಥ. ಅಂದರೆ ಗುಣಪೂರ್ಣ, ಈ ಜಗತ್ತಿಗಿಂತ ಭಿನ್ನ ಅಂತ ಹೀಗೆಲ್ಲ ಅರ್ಥ. ಅಂದರೆ ಆನಂದ ಸ್ವರೂಪ ಅಂತ ಅರ್ಥ. ಇತಿ ನಿರುದ್ಧ. ನಮ್ಮ ಹೃದಯದಲ್ಲಿ ಎಂಬುದಾಗಿ ಈತನನ್ನು ನಾವು ನಿರೋಧ ಮಾಡಿಕೊಳ್ಳಬೇಕು. ಈತ ಆನಂದಪೂರ್ಣ, ಸರ್ವ ಜಗತ್ತಿಗೂ ಕೂಡ ವಿಲಕ್ಷಣ ಅನ್ನುವುದನ್ನು ನಾವು ಅನುಸಂಧಾನ ಮಾಡಿಕೊಳ್ಬೇಕು. ಇದು ಇನ್ನೊಂದು ಅರ್ಥ. ಮುಂದೆ ಇನ್ನೊಂದು ಕಡೆ ಅನಿರುದ್ಧ ಅನ್ನುವಂಥ ನಾಮದ ವಿವರ ಬರೋದಿದೆ. ಆವಾಗ ಮತ್ತಷ್ಟು ಅರ್ಥಗಳನ್ನು ನಾವಲ್ಲಿ ನೋಡ್ತೇವೆ. ಅನಿಗಳು ಅಂದರೆ ಪ್ರಾಣಿಗಳು, ಇನ್ನೊಂದು ಅರ್ಥ ಇದೆ. ಅನ ಅಂದರೆ ಪ್ರಾಣ, ಅನಚೇಷ್ಟ, ಆ ಚೇಷ್ಟೆಯನ್ನು ಮಾಡುವಂಥವ್ರು, ಚಟುವಟಿಕೆಯನ್ನು ಮಾಡುವಂಥವ್ರು ಜೀವಿಗಳು. ಅವರನ್ನು ತಡೆದು ನಿಲ್ಲಿಸುವವನು ಅನಿರುದ್ಧ. ಮತ್ತೆ ತಡೆದು ನಿಲ್ಲಿಸಿ ಅವರನ್ನು ನಾಶಪಡಿಸುವವನು. ಇಷ್ಟೆಲ್ಲ ಅರ್ಥಗಳನ್ನು ಕೂಡ ಕೆಲವರು ವರ್ಣಿಸ್ತಾರೆ. ಇದಿಷ್ಟು ಅನಿರುದ್ಧ ಅನ್ನೋದಕ್ಕೆ ಸಾಮಾನ್ಯವಾಗಿ ನಾವು ನೋಡಿದಂತಹ ಅರ್ಥಗಳಾದವು. ಇನ್ನು ಮುಂದೆ ಈ ಮೂಲ ಋಗ್ವೇದದ ಮಂತ್ರಕ್ಕೆ ಯಾರು ಏನು ಅರ್ಥ ಮಾಡ್ತಾರೆ, ಮತ್ತು ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಯಾರು ಏನು ಅರ್ಥ ಮಾಡ್ತಾರೆ ಅಂತನ್ನೋದನ್ನೆಲ್ಲ ಈಗ ನೋಡೋಣ. ಮೂಲ ಋಗ್ವೇದದಲ್ಲಿ ಆರನೇ ಮಂಡಲದ 18ನೇ ಅನುವಾಕ, ಆ ಅನುವಾಕದಲ್ಲಿ ಮೊದಲನೇ ಮಂತ್ರ ತಮುಷ್ಟು ಹೀಯೋ ಅಭಿಭೂತ್ಯೋಜ ವನ್ವನ್ ಅಂತ ಹೀಗೆ ಮಂತ್ರ ಪ್ರಾರಂಭ ಕಂಡಿದೆ. ವನ್ವನ್ನವಾತಃ ಪುರುಹೂತ ಇಂದ್ರ ಅಷಾಢಮುಗ್ರಂ ದಹಮಾನಮಾಭಿರ್ಗೀರ್ಭಿರ್ವರ್ಧಂ ವೃಷಭಂ ಚರ್ಷಣೀನಾಂ ಅಂತ ಈ ಮೊದಲನೇ ಮಂತ್ರ, ಈ ಅನುವಾಕದ ಮೊದಲನೇ ಮಂತ್ರ ಇದು. ಅಲ್ಲಿ ತಮುಷ್ಟು ಹೀಯೋ ಅಭಿಭೂತ್ಯೋಜ ವನ್ವನ್ ಅನ್ನೋದು ಹಿಂದಿನ ನಾಮಕ್ಕೆ ಸೇರ್ಕೊಂಡ್ಬಿಟ್ಟಿದೆ. ಮತ್ತೆ ಈ ಅನಿರುದ್ಧ ಅನ್ನೋ ನಾಮಕ್ಕೆ ಸಂಬಂಧಪಟ್ಟಂತೆ ಇಡೀ ಮಂತ್ರ ಇದೆ. ಅಷ್ಟೇ ಸಾಕಾಗಿಲ್ಲ, ಮುಂದಿನ 2ನೇ ಮಂತ್ರದಿಂದ ಸಯುಧ್ಮಃ ಸತ್ವ ಅನ್ನುವಂಥ ಈ 2 ಶಬ್ದಗಳನ್ನು ಕೂಡ ಸೇರಿಸ್ಕೊಂಡಿದ್ದಾರೆ. ಇದಿಷ್ಟು ಒಟ್ಟು ಸಂಪಾದಿತವಾದ ಬೃಹತಿ ಮಂತ್ರ. ಮೂಲ ಮಂತ್ರಕ್ಕೆ ಸಾಯಣಾಚಾರ್ಯರು ಏನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನು ನೋಡೋಣ. ತಮುಷ್ಟು ಹೀಯೋ ಅಭಿಭೂತ್ಯೋಜಾಹ ಅನ್ನೋದಕ್ಕೆ ನಾವು ಕಳೆದ ದಿವಸನೇ ಅರ್ಥ ನೋಡಿದ್ದೀವಿ. ಎಲ್ಲರನ್ನೂ ಸೋಲಿಸುವಂಥ ಶಕ್ತಿ ಇದ್ದವನು. ವನ್ವನ್, ಶತ್ರುಗಳನ್ನೇ ನಾಶಪಡಿಸುವವನು. ಅವಾತಃ, ಶತ್ರುಗಳಿಂದ ತಾನು ನಾಶಪಡಿಸಲ್ಪಡದೇ ಇದ್ದವನು, ಶತ್ರುಗಳ ಹಿಂಸೆಗೆ ಬಗ್ಗದವನು. ಪುರುಹೂತ ಅಂದರೆ ಅನೇಕ ವೇದವಾಕ್ಯಗಳಿಂದ ಇವನು ಶಾಸ್ತ್ರದಲ್ಲಿ ಕರೆಯಲ್ಪಟ್ಟವನು. ಯಜ್ಞದಲ್ಲಿ ಅದನ್ನು ಅನೇಕ ವೇದವಾಕ್ಯಗಳಿಂದ ವರ್ಣಿಸ್ತಾರೆ.
ಮತ್ತೆ ಆಭಿಹಿ ಗೀರ್ಭಿ ಮುಂದಿನ ವೇದ ಮಂತ್ರಗಳಿಂದ ಆತನನ್ನ ವರ್ಧ, ಆತನ ಶಕ್ತಿಯನ್ನು ನೀನು ಪ್ರಶಂಸೆ ಮಾಡು. ಮತ್ತು ಅವನೆಂಥವನು ಅಂದರೆ ಅಷಾಢಂ, ಯಾರಿಗೂ ಕೂಡ ಬಗ್ಗದವನು, ಉಗ್ರ, ಮಹಾಪ್ರತಾಪಿಯಾದವನು, ಸಹಮಾನ, ಶತ್ರುಗಳನ್ನು ತಾನೇ ಸೋಲಿಸುವಂಥವನು, ಚರ್ಷಣೀನಾಂ, ಎಲ್ಲ ವಿಶ್ವದ ಪ್ರಜೆಗಳಿಗೆ ಅವನು ಋಷಭ, ಬೇಕಾದ್ದೆಲ್ಲ ಅಭೀಷ್ಟಗಳನ್ನು ಕೊಡುವಂಥವನು. ಮುಂದೆ ಸಯುದ್ಮ, ಸತ್ವ ಅನ್ನುವಂಥ ಎರಡು ಶಬ್ದಗಳು. ಯುದ್ಧ ಅಂದರೆ ಯೋಧ, ಯುದ್ಧ ಮಾಡುವವನು ಅಂತ ಅರ್ಥ. ಸತ್ವ ಅಂದರೆ ದಾನಗಳನ್ನು ಮಾಡುವವನು, ಎಲ್ಲರಿಗೂ ಬೇಕಾದ್ದೆಲ್ಲವನ್ನು ಕೊಡುವವನು ಅಂತ ಅರ್ಥ. ಇದಿಷ್ಟು ಸಾಯಣಾಚಾರ್ಯರು ಮಾಡಿ ತೋರಿಸಿದಂಥ ಅರ್ಥ. ಇನ್ನು ಮುಂದೆ ಭಗವಂತಾಚಾರ್ಯರು ಮೂಲ ಋಗ್ವೇದದ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಅವಾತ ಅನ್ನೋ ನಾಮಕ್ಕೆ ಭಗವಂತಾಚಾರ್ಯರು ವಾತ ಪ್ರೇರಣಾರಹಿತ, ಪ್ರಾಯ ವಾತ ಅಂದ್ರೆ ವಾಯುವಿನ ಪ್ರೇರಣ ಇಲ್ಲದವನು, ಜಗತ್ತೆಲ್ಲದಕ್ಕೂ ವಾಯುವಿನ ಪ್ರೇರಣಾ ಬೇಕು. ಈ ಮುಖ್ಯ ಪ್ರಾಣನಿಗೆ ವಾಯುವಿನ ಪ್ರೇರಣೆಯ ಅಗತ್ಯ ಇಲ್ಲ ಅಂತ ಅವರು ವ್ಯಾಖ್ಯಾನ ಮಾಡಿದಂತೆ ಕಾಣಿಸ್ತದೆ. ಮುಖ್ಯ ಪ್ರಾಣನಿಗೆ ಭಗವಂತನ ಪ್ರೇರಣೆ ಬೇಕೇ ಹೊರತು ಭಗವಂತನಿಗೆ ಮುಖ್ಯ ಪ್ರಾಣನ ಪ್ರೇರಣೆ ಬೇಕಾಗಿಲ್ಲ. ಆದರೆ ಜಗತ್ತಿಗೆ ಮಾತ್ರ ಈ ಎಲ್ಲರ ಪ್ರೇರಣೆ ಬೇಕಾಗ್ತದೆ. ತಮು ಆ ಪರಮಾತ್ಮನನ್ನೇ ಅಷಾಢಂ ಶತ್ರುಭಿ ಶೋಡುಂ ಅಶಕ್ಯಂ, ಶತ್ರುಗಳಿಂದ ಸೋಲಿಸಲಿಕ್ಕೀತ ಅಶಕ್ಯ ಅಂತ ಅದರ ತಾತ್ಪರ್ಯ. ಉಗ್ರ ಅಂದ್ರೆ ಭಯಂಕರ, ಸಹಮಾನ ಅಂದ್ರೆ ಶತ್ರುಗಳ ವೇಗವನ್ನ, ಶತ್ರುಗಳ ಉಪಟಳವನ್ನ ಸಹಿಸುವವನು ಅಂತ ಅದರ ಅರ್ಥ. ಚರ್ಷಣೀನ ಅಂದ್ರೆ ಬ್ರಹ್ಮಾದಿ ಪ್ರಜೆಗಳಿಗೆ ಕೂಡ ಈತ ಶ್ರೇಷ್ಠ, ಎಲ್ಲರನ್ನೂ ಇವನೇ ಪಾಲಿಸುವವನು, ಎಲ್ಲರೂ ಕೂಡ ಈತನಿಂದ ಕೆಳಗಿನವರೇ. ಅಂತಹ ಭಗವಂತನನ್ನ ಗೀರ್ಭಿಹಿ ವೇದವಾಕ್ಯಗಳ ಮೂಲಕ ಷ್ಟುಹಿ ನೀನು ಸ್ತುತಿಸುವಂತ ಅದರ ತಾತ್ಪರ್ಯ. ವರ್ಧಯ ಅಂದ್ರೆ ಆ ಭಗವಂತನನ್ನು ಜಗತ್ತಿಗೆ ಬೆಳಕಿಗೆ ಭಗವಂತನ ಶಕ್ತಿಯನ್ನು ಜಗತ್ತಿಗೆ ತೋರಿಸುವಂತ ಅದರ ಅಭಿಪ್ರಾಯ. ಅನಿರುದ್ಧ ಅನ್ನೋ ನಾಮಕ್ಕೆ ಸಂಬಂಧಪಟ್ಟಂತೆ ಭಗವಂತಾಚಾರ್ಯರ ಮಂತ್ರ ಬೇರೆ ಇದೆ. ವಸೆ ತಮುಷ್ಟುಹಿಯೋ ಅಭಿಭೂತ್ಯೋಜ ವನ್ವನ್ನವಾತಃ ಪುರುಹೂತ ಇಂದ್ರ ಅಷಾಢಮುಗ್ರಂ ಸಹಮಾನಮಾಭಿರ್ಗೀರ್ಭಿ ಅಂತಿದಿಷ್ಟು ಮಂತ್ರ ಅವರ ದೃಷ್ಟಿಯಲ್ಲಿ. ಅನಿರುದ್ಧ ಅಂದ್ರೆ ಈ ಅಸುರ ಜನರನ್ನ ತಡೆಯುವವನು, ಅನಿಗಳು ಅಂದ್ರೆ ಅಸುರ ಜನರು, ಅವರನ್ನು ತಡೆಯುವವನು ಅಂತ ಅರ್ಥ ಬರೆದವರು ಇದೇ ಭಗವಂತಾಚಾರ್ಯರೇ. ಅವ್ರು ಹೇಳಿದಂತೆ ಮೂಲ ಋಗ್ವೇದದ ಒಂದಿಷ್ಟು ಅರ್ಥವನ್ನು ನೋಡಿದ್ವಿ. ಯುದ್ಧ ಅಂದ್ರೆ ಯುದ್ಧ ಶೌಂಡ ಅಂತ ಅರ್ಥ ಬರೆದಿದ್ದಾರೆ ಈ ಭಗವಂತಾಚಾರ್ಯರು. ಮತ್ತೆ ಸತ್ವ, ಯುದ್ಧ ಅಂದ್ರೆ ಯುದ್ಧ ಶೌಂಡ ಅಂತ ಆಯ್ತು. ಸತ್ವ ಅಂದ್ರೆ ಸತ್ವ ಗುಣ ಉಳ್ಳವನು ಅಂತ ಅರ್ಥ. ಇದಿಷ್ಟು ಭಗವಂತಾಚಾರ್ಯರು ಈ ಪ್ರಸ್ತುತವಾದ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಬರೆದ ಅರ್ಥ. ಇನ್ನು ಮುಂದೆ ರಘುನಾಥ ಸ್ವಾಮಿಗಳು ಈ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಅವಾತಃ, ಈ ಭಗವಂತ ಶತ್ರುಗಳಿಂದ ತಡೆಯಲ್ಪಟ್ಟವನಲ್ಲ, ಶತ್ರುಗಳಿಂದ ಹಿಂಸಿಸಲ್ಪಟ್ಟವನಲ್ಲ ಇವನು. ಶತ್ರುಗಳು ಇವನು ಬಳಿಗೆ ಬರೋದು ಸಾಧ್ಯ ಇಲ್ಲ, ಆದ್ರಿಂದ ಅವನು ಅನಿರುದ್ಧ ಅಂತ ಅರ್ಥವನ್ನು ಹೇಳ್ತಾರೆ ಅವರು. ಮತ್ತೆ ಪುರುಹೂತ ಅಂದ್ರೆ ಪುರುಭಿಹಿ ಆಹೂತ, ಅನೇಕ ಜನ ಋಷಿಗಳಿಂದ, ಅನೇಕ ಜನ ವೇದವಾಕ್ಯಗಳಿಂದ ಈತ ಕರೆಯಲ್ಪಟ್ಟವನು. ಯುದ್ಧ ಅಂದ್ರೆ ಶತ್ರುಗಳ ಜೊತೆ ಯುದ್ಧ ಮಾಡುವವನು, ಸತ್ವ ಅಂದ್ರೆ ದಾನ ಮಾಡುವವನು. ಆ ಅರ್ಥವನ್ನು ಹಿಂದೆನೂ ನಾವು ನೋಡಿದ್ದೀವಿ. ಅಷಾಢಂ ಸೋಢುಂ ಅಶಕ್ಯಂ, ಇವನು ಶತ್ರುಗಳ ಮೇಲೆ ದಾಳಿ ಮಾಡಿಬಿಟ್ರೆ ಇವನನ್ನು ಯಾರೂ ಸೋಲಿಸುವುದೇ ಸಾಧ್ಯ ಇಲ್ಲ. ಉಗ್ರ,
ಉದೀರ್ಣ ಗುಣ ಅಂತ ಅರ್ಥ. ಉದ್ರಿಕ್ತವಾದ ಸಕಲ ಗುಣಗಳು ಇದ್ದವನು ಅಂತಿದ ಅರ್ಥವನ್ನ ಅವರು ವರ್ಣಿಸ್ತಾರೆ. ಮತ್ತೆ ಓಜಸ್ವಿ ಅಂತಾದರೂ ಅರ್ಥ ಆಗಬಹುದು. ಓಜಸ್ವಿ ಅಂದ್ರೆ ಶತ್ರುಗಳಿಗೆ ಬಗ್ಗದವನು ಅಂತ ಅರ್ಥ. ಮತ್ತೆ ಚರ್ಷಣೀನ ಎಲ್ಲ ಪ್ರಜೆಗಳಿಗೆ ವೃಷಭ ಶ್ರೇಷ್ಠ, ಅವನನ್ನು ಈ ಮಾತುಗಳ ಮೂಲಕ ಸ್ತುತಿಸೋಣ ಅಂತ ಅದರ ತಾತ್ಪರ್ಯ. ಸ್ತುತಿಸಿರಿ, ವರ್ಧಯ ಅಂದ್ರೆ ತೋಷಯ, ಅವನನ್ನು ಸಂತೋಷಪಡಿಸಿರಿ. ಇಲ್ಲಿ ಅನಿರುದ್ಧ ಅಂತಂದ್ರೆ ರುದು ಧಾತುವಿಗೆ ಕರ್ತರ್ಥದಲ್ಲಿ ಪ್ರತ್ಯಯ ಬಂದಿದೆ. ನಿತರಾಂ ವೃದ್ಧ, ಇನ್ನೊಬ್ಬರನ್ನು ತಡೆದು ನಿಲ್ಲಿಸುವವನು ಅಂತ ಅದರ ಅರ್ಥವನ್ನ ವರ್ಣಿಸ್ತಾರೆ. ಯಾರಿಂದಲೂ ತಡೆಯಲ್ಪಡದವನು ಅಂತ ಒಂದರ್ಥ, ಇನ್ನೊಬ್ಬರನ್ನ ತಾನು ತಡೆದು ನಿಲ್ಲಿಸುವವನು ಅದರ ಹಾಗಾಗಿ ಕರ್ತಾರ್ಥದಲ್ಲಿ. ಕರ್ಮಾರ್ಥದಲ್ಲಿ ಪ್ರತ್ಯಯ ಬಂದ್ರೆ ಇನ್ನೊಬ್ಬರಿಂದ ತಡೆಯಲ್ಪಟ್ಟವನಲ್ಲ ಅಂತ ಅರ್ಥ ಆಗ್ತದೆ. ಕರ್ತರ್ಥದಲ್ಲಿ ಪ್ರತ್ಯಯ ಬಂದ್ರೆ ಇನ್ನೊಬ್ಬರನ್ನು ಇವನೇ ತಡೆದು ನಿಲ್ಲಿಸುವವನು ಅನ್ನುವಂತ ಅರ್ಥ ಆಗ್ತದೆ. ಹೀಗೆ ಅವಾತ ಎಂಬ ಶಬ್ದದಿಂದ ಋಗ್ವೇದದಲ್ಲಿ ಮೂಲ ಮಂತ್ರದಲ್ಲಿ ಬರುವಂತಹ ಅವಾತ ಎಂಬ ಶಬ್ದದಿಂದ ಅನಿರುದ್ಧ ಎಂಬ ಸಹಸ್ರನಾಮದ ವ್ಯಾಖ್ಯಾನವನ್ನು ಅದು ಮಾಡಿದೆ ಅಂತ ತಿಳಿಯಬೇಕು. ಇದಿಷ್ಟು ರಘುನಾಥ ಸ್ವಾಮಿಗಳು ವರ್ಣನೆ ಮಾಡುವಂತಹ ಅರ್ಥ. ಇವರೇನು ಅರ್ಥವನ್ನು ಬರೆದಿದ್ದಾರೆ ರಘುನಾಥ ಸ್ವಾಮಿಗಳು ಮೊದಲಾದವರು, ಹೆಚ್ಚು ಕಡಿಮೆ ಅದೇ ಅರ್ಥವನ್ನೇ ನಾನು ಕೂಡ ಬರೆದಿದ್ದೇನೆ. ಯಾವ ಭಗವಂತ ಶತ್ರುಭಿ ಅವಾತಃ ಅಹಿಂಸಿತಃ, ಶತ್ರುಗಳಿಂದ ಹಿಂಸಿಸಲ್ಪಟ್ಟವನಲ್ಲ ಇವನು, ಅದಕ್ಕೆ ಅನಿರುದ್ಧ ಅಂತ ಅರ್ಥ. ಪುರುಹೂತ ಅಂದ್ರೆ ಅನೇಕ ವೇದವಾಕ್ಯಗಳಿಂದ ಅನೇಕ ಜನ ಋಷಿಗಳಿಂದ ಕರೆಯಲ್ಪಟ್ಟವನು, ಮತ್ತು ಪುರುಹೂತ ಅಂದ್ರೆ ಗುಣಾಧಿಕ ಎಂಬುದಾಗಿ ಕರೆಯಲ್ಪಟ್ಟವನು. ಇದನ್ನು ನಾವು ತಿಳ್ಕೊಳ್ಬೇಕು. ಪುರುಬ್ರಹ್ಮ ಗುಣಾಧಿಕ್ಯ ಅಂತ ಗೀತಾ ಭಾಷ್ಯದಲ್ಲಿ ಆಚಾರ್ಯ ಒಂದು ಅರ್ಥ ಹೇಳ್ತಾರೆ. ಪರಮಾತ್ಮ ಪುರು ಯಾಕೆಂದ್ರೆ ಗುಣಾಧಿಕನಾದ್ದರಿಂದ ಪುರು. ಹೀಗೆ ಪುರುಹೂತ ಎಂಬುದಂದ್ರೆ ಗುಣಾಧಿಕ ಎಂಬುದಾಗಿ ಕರೆಯಲ್ಪಟ್ಟವನು, ಇದು ಅರ್ಥ. ಮುಂದೆ ಸಹ ಅಂದ್ರೆ ಸಾರರೂಪ. ಪುರುಹೂತ ಅಂದ್ರೆ ಗುಣಾಧಿಕ ಎಂಬುದಾಗಿ ಕರೆಯಲ್ಪಟ್ಟವನು, ಮತ್ತು ಸಹ ಅಂದ್ರೆ ಸಾರರೂಪ ಅಂತ ಈ ಎರಡು ಅರ್ಥಗಳನ್ನ ನಾನು ನನಗನ್ಸಿದ್ದನ್ನು ಬರ್ಕೊಂಡಿದ್ದೇನೆ. ಹಂಸ ಎಂಬಲ್ಲಿ ಸಾರರೂಪನಾದ್ರಿಂದ ಅವನಿಗೆ ಸಹ ಅಂತ ಹೇಳ್ತಾರೆ. ಯುದ್ಧ ಅಂದ್ರೆ ಯುದ್ಧದಲ್ಲಿ ಶೌಂಡ, ಯುದ್ಧದಲ್ಲಿ ಪ್ರವೀಣ, ಇದನ್ನ ಭಗವಂತಾಚಾರ್ಯ ಬರೆದೇ ಇದ್ದಾರೆ. ಸತ್ವ ಅಂದ್ರೆ ಸತ್ವಗುಣ ಉಳ್ಳವನು, ಸದ್ಗುಣ ಉಳ್ಳವನು ಭಗವಂತಾಚಾರ್ಯ ಬರೆದಿದ್ದಾರೆ. ದಾತ ದಾನ ಮಾಡುವವನು ಅನ್ನೋ ಅರ್ಥವನ್ನ ರಘುನಾಥ ಸ್ವಾಮಿಗಳು ಬರೆದಿದ್ದಾರೆ. ಅಂತಹ ಈ ಭಗವಂತ ಈ ಎಲ್ಲ ಗುಣಗಳನ್ನು ಉಳ್ಳವನಾಗಿದ್ದಾನೆ. ತಾದೃಶಂ ಅಂತಹ ಭಗವಂತನ ಅಷಾಢಂ ಶತ್ರುಭಿ ಶೋಡುಂ ಅಶಕ್ಯಂ, ಈತ ಶತ್ರುಗಳ ಮೇಲೆ ದಾಳಿ ಮಾಡಿಬಿಟ್ರೆ ಇವನನ್ನು ಯಾರೂ ಸಹಿಸುವುದು ಸಾಧ್ಯ ಇಲ್ಲ. ಉಗ್ರ ಅಂದ್ರೆ ಉದೀರ್ಣ ಗುಣ, ಪೂರ್ಣವಾದ ಗುಣವುಳ್ಳವನು. ಇದನ್ನ ರಘುನಾಥ ಸ್ವಾಮಿಗಳು ಬರೆದೇ ಇದ್ದಾರೆ. ಸಹಮಾನ ಅಂದ್ರೆ ಶತ್ರುಗಳನ್ನ ಸಹಿಸಬಲ್ಲವನು ಇವನು. ಚರ್ಷಣೀನಾಂ ಬ್ರಹ್ಮಾದಿ ಸಕಲ ಪ್ರಜೆಗಳಿಗೂ ಕೂಡ ಋಷಭ ಶ್ರೇಷ್ಠ, ಅಥವಾ ಎಲ್ಲ ಅಪೇಕ್ಷೆಗಳನ್ನು ಕೂಡ ಕೊಡುವಂಥವನು. ಅದನ್ನು ಹಿಂದೆ ನೋಡಿದ್ವಿ. ಋಷಭ ಅನ್ನುವಲ್ಲಿ ಎಲ್ಲರ ಅಪೇಕ್ಷೆಗಳನ್ನು ಈಡೇರಿಸುವವನು ಅಂತ ಅರ್ಥ. ವೃಷತಿ ವೃಷಸೇಚನೆ ಅಂತ ಧಾತು, ಎಲ್ಲರ ಅಪೇಕ್ಷೆಗಳನ್ನು ಈಡೇರಿಸುವವನು. ಭಾತಿ ಅಂದ್ರೆ ಪ್ರಕಾಶಿಸುವವನು. ವೃಷತಿ ಭಾತಿ ಚೈತಿ ವೃಷಭ ಅಂತ ಆಚಾರ್ಯರಿಗೆ ಸಮ್ಮತ ಆಗುವಂತೆ ನಾವೊಂದು ನಿಷ್ಪತ್ತಿಯನ್ನ ತೋರಿಸಬಹುದಾಗಿದೆ. ಅಂಥ ಭಗವಂತನನ್ನ ಆಬಿಹಿ ಗೀರ್ಭಿಹಿ ಈ ಮುಂದೆ ಬರುವಂತಹ ಮಾತುಗಳ ಮೂಲಕ ವರ್ಧಯ, ವರ್ಧ ಅಂದ್ರೆ ವರ್ಧಯ, ಪ್ರಕಾಶಿಸು, ಜಗತ್ತಿಗೆ ಆತ ಬೆಳಕಿಗೆ ಬರುವಂತೆ ಮಾಡು, ಜಗತ್ತಿಗೆ ಆತನನ್ನ ತಿಳಿಸುವಂತ ಅದರ ತಾತ್ಪರ್ಯ. ವಾ ಗತಿ ಗಂಧನಯೋ ಅಂತ ಧಾತು, ಅದಕ್ಕೆ ಕ್ತ ಪ್ರತ್ಯಯ ಬಂದ್ರೆ ಅವಾತ ಅಂತಾಗಿದೆ. ಅಲ್ಲಿ ಶತ್ರುಗಳಿಂದ ನಾಶಕ್ಕೊಳಗಾಗದೇ ಇರುವವನು ಅಂತ ಸಾಯಣಾಚಾರ್ಯರು ಮೊದಲಾದರು ಎಲ್ಲರೂ ಬರೆದಿರುವಂತಹ ಅರ್ಥವೇ. ಅದನ್ನೇ ನಾನು ಇಲ್ಲಿ ಸ್ವೀಕಾರ ಮಾಡಿದ್ದೀನಿ. ಶತ್ರುಭಿ ಅನಿರುದ್ಧತ್ವಾತ್ ಅನಿರುದ್ಧ, ಇದು ಅನಿರುದ್ಧ ಎಂಬ ಶಬ್ದಕ್ಕೆ ಅರ್ಥ.
ಆದ್ದರಿಂದ ಅನಿರುದ್ಧ ಎಂಬ ಶಬ್ದಕ್ಕೂ ಅವಾತ ಎಂಬ ಶಬ್ದಕ್ಕೂ ವ್ಯಾಖ್ಯೆಯ ಭಾವ ಇದೆ. ಅನಿರುದ್ಧ ಎಂಬ ವಿಷ್ಣು ಸಹಸ್ರನಾಮದ ಶಬ್ದವನ್ನ ಅವಾತ ಎಂಬ ಈ ಬೃಹತಿ ಮಂತ್ರದ ಶಬ್ದ ವ್ಯಾಖ್ಯಾನಿಸಿದೆ. ಆನಂದತ್ವಾದನಾಮಾಸವು ಉತ್ಕೃಷ್ಟತ್ವಾದುನಾಮಕ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಹಾಗಾಗಿ ಅಂದ್ರೆ ಆನಂದಪೂರ್ಣ ಅಂತ ಅರ್ಥ. ಆನಂದಪೂರ್ಣ ಎಂಬುದಾಗಿ ವಾತಃ ತಿಳಿಯಲ್ಪಟ್ಟವನು, ಇದು ಅವಾತ ಅನ್ನೋದಕ್ಕೆ ಅರ್ಥ. ಮತ್ತೆ ನಿರುದ್ಧ ಅಂದ್ರೆ ಹೃದಯದಲ್ಲಿ ಹಿಡಿಯಲ್ಪಟ್ಟವನು, ಧ್ಯಾನ ರೂಪದಲ್ಲಿ ಆತ ನಮ್ಮ ಹೃದಯದಲ್ಲಿ ಸ್ಥಾಪಿಸಲ್ಪಟ್ಟವನು. ಅವಾತ ಅಂದ್ರು ಅನಿರುದ್ಧ ಅಂದ್ರು ಅಂದ್ರೆ ಎಂಬುದಾಗಿ ಅರ್ಥಾತ್ ಆನಂದಪೂರ್ಣ ಎಂಬುದಾಗಿ ವಾತಃ ತಿಳಿಯಲ್ಪಟ್ಟವನು ಅಥವಾ ನಿರುದ್ಧ ತಿಳಿಯಲ್ಪಟ್ಟವನು. ಹೀಗೆ ಕೂಡ ಅವಾತ ಮತ್ತು ಅನಿರುದ್ಧ ಎಂಬುದಾಗಿ ಇವೆರಡಕ್ಕೂ ಕೂಡ ಸಂಬಂಧವನ್ನು ನಾವು ತಿಳ್ಕೋಬಹುದು. ಅಕಾರ ಎಂಬುದು ಕೇವಲ ಆನಂದ ಎಂಬ ಗುಣವನ್ನು ಹೇಳುವುದಲ್ಲ. ಅಕಾರ ಅನ್ನೋದು ಭಗವಂತನ ಸಕಲ ಗುಣಗಳನ್ನು ಹೇಳ್ತದೆ. ಐತರೇಯ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಅಕಾರ ಪ್ರಥಮಂ ನಾಮ ವಿಷ್ಣು ಸರ್ವಗುಣಾನ್ ಬ್ರುವನ್ ಅಂತ. ಅಕಾರ ಎಂಬುದು ಈ ಭಗವಂತನ ಮೊದಲ ನಾಮ. ಯಾಕೆಂದ್ರೆ ಸಕಲ ಗುಣಗಳನ್ನು ಕೂಡ ಅದು ಭಗವಂತನಲ್ಲಿ ಪ್ರತಿಪಾದನೆ ಮಾಡ್ತದೆ. ಆದ್ರಿಂದ ಅಂದರೆ ಸಕಲ ಗುಣ ಪೂರ್ಣ ಅಂತಾನೆ ಅರ್ಥ. ಆನಂದ ಪೂರ್ಣ ಅಂತ ಮಾತ್ರ ಅಲ್ಲ, ಸಕಲ ಗುಣ ಪರಿಪೂರ್ಣ ಅಂತಾನೆ ಅರ್ಥ. ಹಾಗಾಗಿ ಅವಾತ ಅಂದ್ರು ಅನಿರುದ್ಧ ಅಂದ್ರು ಸಕಲ ಗುಣ ಪರಿಪೂರ್ಣ ಅಂತಾನೆ ಅರ್ಥ. ಹೀಗೆ ಅವಾತ ಅನ್ನೋದಕ್ಕೂ ಮತ್ತು ಅನಿರುದ್ಧ ಅನ್ನೋದಕ್ಕೂ ನಾವು ಸಂಬಂಧವನ್ನ ತಿಳಿಯಬಹುದಾಗಿದೆ. ಇನ್ನೊಂದು ಸಂಬಂಧ. ಮತ್ತು ಪುರುಹೂತ ಅನ್ನೋ ಶಬ್ದವೂ ಕೂಡ ಭಗವಂತ ಗುಣಪೂರ್ಣ ಅನ್ನೋದನ್ನ ಹೇಳ್ತಾ ಇದೆ. ಅವಾತ ಅಂತ ಹೇಳಿದ್ದನ್ನೇ ಗುಣಪೂರ್ಣ ಈ ಪುರುಹೂತ ಎಂಬ ಶಬ್ದವು ಹೇಳಿದೆ. ಅಕಾರ ಪ್ರಥಮ ಸರ್ವಭಾಗಾತ್ಮ ಪರಬ್ರಹ್ಮ ವಿಧಾಯಕ ಅಂತ ಸೂತ್ರ ಭಾಷ್ಯದಲ್ಲಿ ಬಂದಿದೆ. ಸ್ಕಂದ ಪುರಾಣದ ಮಾತು ಪರಬ್ರಹ್ಮನನ್ನು ತಿಳಿಸ್ತದೆ. ಇವನೇ ಅವಾತ ಅಂದ್ರೆ ಪರಬ್ರಹ್ಮ ಎಂಬುದಾಗಿ ತಿಳಿಯಲ್ಪಟ್ಟವನು ಅಂತ ಅರ್ಥ. ಅಂದ್ರೆ ನಿರ್ದೋಷ್ಟ ಅಂತ ಅರ್ಥ. ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಬಂದಿದೆ. ಅದೋಷತ್ವಾತ್ ಗುಣೋದ್ರೇಕಾತ್ ಅಯುಕ್ತೋ ಹರಿಸ್ವಯಂ ಅಂತ ಇದು ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಬಂದಿದೆ. ಆದ್ರಿಂದ ಗುಣೋದ್ರೇಕ ಉಳ್ಳವನು ಅಂತಂದ್ರೆ, ಹಾಗಾದ್ರೆ ಅನಿರುದ್ಧ ಅಂದ್ರೆ ಗುಣೋದ್ರೇಕ ಉಳ್ಳವನು ಅಂತ ಅರ್ಥ. ಅದನ್ನ ಉಗ್ರ ಎಂಬ ಶಬ್ದ ವರ್ಣನೆ ಮಾಡಿದೆ. ಉಗ್ರ ಎಂಬ ಶಬ್ದಕ್ಕೂ ಗುಣಪೂರ್ಣ ಅನ್ನೋ ಅರ್ಥವನ್ನ ರಘುನಾಥ ಸ್ವಾಮಿಗಳು ಹೇಳಿದ್ದನ್ನು ನಾವೀಗ ನೋಡಿದ್ದೇವೆ. ಇದಿಷ್ಟು ಅನಿರುದ್ಧ ಎಂಬ ನಾಮಕ್ಕೂ ಮತ್ತೆ ಬೃಹತಿ ಮಂತ್ರಕ್ಕೂ ನಮಗೆ ಕಾಣಿಸುವಂಥ ಒಂದು ಸಂಬಂಧ. ಮುಂದೆ ಅನಿರುದ್ಧ ಎಂಬ ನಾಮಕ್ಕೆ ಸಂಬಂಧಪಟ್ಟಂತೆ ಏನೇನು ಉಲ್ಲೇಖಗಳು ಶಾಸ್ತ್ರದಲ್ಲಿವೆ. ಯಾರಿಂದ ತಡೆಯಲ್ಪಟ್ಟವನ ಅಲ್ಲ ಅಂತ ಅರ್ಥ ಹೇಳಿದ್ವಲ್ಲ. ವಿಷ್ಣುರ್ ಗೋಪ ಅದಾಭ್ಯ, ಯಾರಿಂದಲೂ ಕೂಡ ಈಗ ತಡೆಯಲ್ಪಟ್ಟವನಲ್ಲ ಅಂತ ಋಗ್ವೇದವನ್ನು ವರ್ಣನೆ ಮಾಡಿದೆ. ಸ್ತಂಭನೀಯೋ ನಕೇನಚಿತ್ ಅಂತ ಋಗ್ಭಾಷ್ಯ ಅದನ್ನ ಯಾವ ಶಕ್ತಿಯೂ ಈ ಭಗವಂತನನ್ನ ತಡೆಯುವುದು ನಿಲ್ಲಿಸುವಂಥದ್ದಲ್ಲ ಅಂತ ವ್ಯಾಖ್ಯಾನಿಸಿದೆ ಋಗ್ಭಾಷ್ಯ. ಲಕ್ಷಾಲಂಕಾರ ಅನಿರುದ್ಧ ಎಂಬ ಶಬ್ದಕ್ಕೆ ಅರ್ಥವನ್ನು ಹೇಳಿಲ್ಲ. ಅನಿರುದ್ಧೋ ಹಿ ಲೋಕೇಶು ಮಹಾನ್ ಆತ್ಮೇತಿ ಕಥ್ಯತೆ ಅಂತ ಮಹಾಭಾರತದ ಶಾಂತಿ ಪರ್ವದಲ್ಲಿ ಬಂದಿದೆ. ಅವ್ಯಕ್ತನಾದವನು ಮಹಾನ್ ಆತ್ಮ ಅಂತ ಹೀಗನೂ ಒಂದು ಅರ್ಥ ಆಗ್ತದೆ. ಶಾಂಕರ ಭಾಷ್ಯ ಹೇಳುವಂತೆ ತನ್ನ ಪ್ರಾದುರ್ಭಾವ ಸಮಯದಲ್ಲಿ ಯಾರು ಕೂಡ ಆತನನ್ನು ತಡೆಯುವುದು ಸಾಧ್ಯ ಇಲ್ಲ. ಇಷ್ಟು ನಮಗೆ ಗೊತ್ತಾಗ್ತದೆ. ಅನಂತ ಚೇಷ್ಟಾಯುಕ್ತತ್ವಾತ್ ಅನಿರುದ್ಧ ಉದಾಹೃತಃ ಅಂತ ಪರಾಶರ ಭಟ್ಟರು ಹೇಳ್ತಾರೆ. ಅನಂತ ಚೇಷ್ಟೆಗಳಿಂದ ಕೂಡಿದವನು ಅಂತ. ಸತ್ಯಸಂಧ ಸ್ವಾಮಿಗಳು ಹೇಳುವಂತೆ ಯಾರಿಂದಲೂ ತಡೆಯಲ್ಪಡದವನು, ಜ್ಞಾನಿಗಳ ವಿಷಯದಲ್ಲಿ ಯಾವತ್ತೂ ಬಾಧಕಗಳನ್ನು ತಂದು ಒಡ್ಡದೇ ಇರುವವನು, ಜ್ಞಾನಿಗಳಿಗೆ ಯಾವತ್ತೂ ಕೂಡ ಗಮ್ಯನಾದವನು ಅಂತಿಷ್ಟ ಅರ್ಥಗಳನ್ನು ಹೇಳ್ತಾರೆ. ಮತ್ತು ಎಲ್ಲರ ಹೃದಯದಲ್ಲೂ ಬಂಧಿಸಿಡಲ್ಪಟ್ಟವನು. ಸದ್ಯೋ ಅವರುದ್ಧತೆ ಅತ್ರ ಕೃತಿಭಿ ಶುಶ್ರೂಷಭಿ ತತ್ಕ್ಷಣಾತ್ ಅಂತ ಭಾಗವತ ನಾವು
ಈ ಭಾಗವತ ಪ್ರವಚನವನ್ನು ಕೇಳಿದ ಕೂಡಲೇ ಭಗವಂತ ನಮ್ಮ ಹೃದಯದಲ್ಲಿ ತಡೆ ಹಿಡಿಯಲ್ಪಡ್ತಾನೆ, ನಿಂತು ಬಿಡ್ತಾನೆ ಸ್ಥಿರವಾಗಿ ಅಂತ ಅರ್ಥವನ್ನ ನೋಡ್ತೇವೆ. ಮತ್ತೆ ವೇದ ವಿರುದ್ಧವಾದಂತಹ ಆಚಾರವುಳ್ಳವರನ್ನ ನಾಶಪಡಿಸುವವನು, ಈ ಎಲ್ಲ ಅರ್ಥಗಳನ್ನ ಸತ್ಯಸಂಧ ಸ್ವಾಮಿಗಳು ಹೇಳ್ತಾರೆ. ಅದನ್ನ ಬೇರೆ ಬೇರೆಯವರೆಲ್ಲ ಸಂಗ್ರಹ ಮಾಡಿದ್ದಾರೆ. ಸತ್ಯಸಂಧ ಸ್ವಾಮಿಗಳ ವಾಕ್ಯದಿಂದಲೇ ನೇರವಾಗಿ ಅದನ್ನು ನೋಡುವುದಾದರೆ ಅದು ಹೀಗಾಗ್ತದೆ. ಕೇನಾಪಿ ನಿರುದ್ಧೋ ನಭವತಿ, ಮತ್ತೆ ಜ್ಞಾನಿನಃ ಪ್ರತಿ ನಿರೋಧಕ ರಹಿತತ್ವಾತ್, ಜ್ಞಾನಿಗಳಿಗೆ ಯಾವುದೇ ರೀತಿಯಾದ ಬಾಧೆಯನ್ನು ತಂದು ಒಡ್ಡದವನು. ಅನ ಅಂದ್ರೆ ಮುಖ್ಯ ಪ್ರಾಣ, ಆ ಮುಖ್ಯ ಪ್ರಾಣನನ್ನ ತಮ್ಮ ಹೃದಯದಲ್ಲಿ ಹೊತ್ತವರು ಮುಖ್ಯ ಪ್ರಾಣನ ಭಕ್ತರು. ಅವರಿಂದ ಮುಖ್ಯ ಪ್ರಾಣನ ಭಕ್ತರಿಂದ ಈತ ತಮ್ಮ ಹೃದಯದಲ್ಲಿ ಧರಿಸಲ್ಪಟ್ಟವನು, ಹೀಗೊಂದು ಅರ್ಥವನ್ನು ಹೇಳ್ತಾರೆ. ನವಿದ್ಯತೆ ನಿರುತ್ ವೇದಾದಿ ರೂಪ, ವೇದ ಶಾಸ್ತ್ರ ರೂಪವಾದಂತಹ ನಿರುತ್ ಅಂದ್ರೆ ಒಂದು ಶಬ್ದದ ಶ್ರವಣ, ಋತು ಅಂದ್ರೆ ಶಬ್ದದ ಶ್ರವಣ, ಅದು ಯಾರಿಗಿಲ್ಲವ ಅವರಿಗೆ ಈತ ಬಾಧಕ, ಅವರನ್ನು ನಾಶಪಡಿಸುವವನು. ಆದ್ರಿಂದ ಆತ ಅನಿರುದ್ಧ. ಇಷ್ಟು ಅರ್ಥಗಳನ್ನ ಸತ್ಯಸಂಧ ಸ್ವಾಮಿಗಳು ಹೇಳ್ತಾರೆ. ಇದೆಲ್ಲವನ್ನು ಕೂಡ ನಾವೀಗ ನೋಡಿದಂತಾಯ್ತು. ಅನಿರುದ್ಧ ಇತ್ಯಾದಿ, ಅನಿರುದ್ಧ ಎಂಬ ಶಬ್ದಕ್ಕೆ ಗುಣಪೂರ್ಣ ಅಂತ ಅರ್ಥ, ಆನಂದ ರೂಪ ಅಂತ ಅರ್ಥ, ನಿರ್ದೋಷ ಅಂತ ಅರ್ಥ, ಗುಣೋದ್ರಿಕ್ತ ಅಂತ ಅರ್ಥ. ಅವಾತ ಎಂಬ ಶಬ್ದಕ್ಕೂ ಕೂಡ ಅದೇ ಅರ್ಥ. ಸಾಧಕರಿಗೆ ಬಂದಿರುವ ಎಲ್ಲ ಅಡೆತಡೆಗಳನ್ನು ಕೂಡ ನಿವಾರಿಸುವವನು ಅಂತ ಅರ್ಥ. ಅದೆಲ್ಲವನ್ನು ಕೂಡ ಇಲ್ಲಿಗೆ ನೋಡಿದ್ದೇವೆ. ಅಲ್ಲಿಗೆ ಈ ಅನಿರುದ್ಧ ಎಂಬ ಶಬ್ದದ ನಾಮದ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರದ ವ್ಯಾಖ್ಯಾನ ಕೂಡ ಸಮಾಪ್ತವಾಗಿದೆ.